ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. कोई कहे सलमान, कोई कहे शाहरुख, कोई कहे महेश्वरी मेरा जान है. अरे मैं तो सच्चा जय भीम वाला हूँ. सिर्फ हजरत टीपू सुल्तान का बयान है. जलने वाले को जलने दे, उसको बुझाना ही मेरा काम है. इसका कंठी में रहता हूँ. वज्रकांत मेरा नाम है. यदा यदा ही धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्. पवित्राणाय साधूनां विनाशाय चतुष्कृतां धर्म संस्थापनार्थाय संभवामि युगे युगे. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರೆ ಕಲಿಯುಗ, ತಲೆ ತೆಗೆಯೋರೆ ಕಲಿಯುಗ, ತಲೆ ಹೊಡೆಯೋರೆ ಕಲಿಯುಗ. ಅಂದಾಗ ಆ ದೇವ್ರು ಹುಟ್ಟೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೋಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಹೋಟೆಲ್ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ಇಲ್ಲ ಕಂಡ ಕೊಡ್ತೀವಿ, ಕುಡಿಯ ಕೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ನಿಮ್ ಮಗಲಾಗ ಮಲ್ಕೊಳ್ಳಕ್ ಒಂದು ಹೆಣ್ಣು ಕೊಡ್ತೀವಿ. ಹಂಗಾರೆ ಮಾಡಿ ಹೊಡ್ ಕೇಳ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಾಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೂ ಅವನ ಹತ್ರ ಇರಲ್ಲ. ಯಾಕಂದ್ರೆ ಎಲ್ಲರೂ ಬಿಜಿ. ನಮ್ಗ ಹೆಚ್ಚಾಗೈತಿ ಊರ್ದಲ್ಲಿ ತಿಳಿನ್ರಪ್ಪ. ನೀವು ಬದಲಾಗಲ್ಲ, ಬದಲಾಗೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಅಷ್ಟರಲ್ಲಿ ಒಬ್ಬ ಪಾನ್ ಶಾಪ್ ಹಾಕ್ದವನು ಬೆಳಕಾಗೋದ್ರೊಳಗೆ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಅಂತೇನೆ ಆಸೆ ಪಡ್ತಾನೆ. ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸುಡಿನ ನಂಬಿಕೊಂಡು ಹೋಟಿಗೆ 1000 ಹಾಕಿದಿರಲ್ಲ, ಹೆಂಗ ತೆಗಿಬೇಕ್ರಪ್ಪ, ಹೆಂಗ ತೆಗಿಬೇಕು? ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. 1825 ದಿನಗಳು ಬಾಗ್ಲೆ ಹೊಡೆದು ನೋಡಿದ್ರೆ ನಿನ್ನೊಂದು 1,000 ರೂಪಾಯಿ ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂದಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ.
ಅದನ್ನ ಯಾರಿಗೂ ಮಾರ್ಕೋಬೇಡ ಅಂತ ಹೇಳ್ಯಾರ. ಅದಕ್ಕಂದಲೇ ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ದುಡ್ಡಿನ್ಯಾಗ ದೊಡ್ಡವ ಈ ವಜ್ರಕಾಂತ್, ಸಕ್ಕಿನ್ಯಾಗ ದೊಡ್ಡವ ಈ ವಜ್ರಕಾಂತ್, ದೌಲತ್ನ್ಯಾಗ ದೊಡ್ಡವ ಈ ವಜ್ರಕಾಂತ್. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ವಜ್ರಕಾಂತ್. ಇಂಥ ವಜ್ರಕಾಂತನನ್ನು ರೈತ ಸಂಘದಲ್ಲಿ ಸೋಲಿಸ್ತೀಯೇನೋ ರಾಮ್ಯ? ರಾಮ್ಯ, ನೀನು ರೈತ ಸಂಘದ ಅಧ್ಯಕ್ಷದ ಸ್ಥಾನದಲ್ಲಿ ನನ್ನನ್ನು ಸೋಲಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿದುಕೊಳ್ಳಬೇಡ. ನೋಡ್ತಾ ಇರು ಮಗನೇ, ಇದೇ ಆಟನ ಇಟ್ಕೊಂಡು ಹೆಂಗಾಡಿಸ್ತೀನಿ ಅಂತ ನೆತ್ತಿಗಣ್ಣಲ್ಲಿ ಕೂಡ ಮುಟ್ಟಿ 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 ನೋಡ್ಕೋಬೇಕು. ಯಾಕಾದ್ರೂ ವಜ್ರಕಾಂತನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ, ಕಣ್ಣೀರು ಹರಿಸ್ತೀನಿ. ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಇದೇ ಶೇಡಿಗಾಗಿ ನಿನ್ನ ತಂಗಿಯನ್ನು ಮೋಸದಿಂದ ಮದುವೆಯಾಗಿದ್ದೇನೆ. ಇವತ್ತೇ ಬರ್ತಾ ಇದ್ದೀನಿ ಮಗನೇ, ನೋಡ್ತಾ ಇರೋ. अल्लाह से दुआ करना, धमकी मत देना, दुनिया मेरी है. ಜೀವದ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರ್ನ ಇಟ್ಕೊಂಡು ಓಡಾಡ್ತೀಯೇನು ನಿನ್ನ ಕಣ್ಜೊಟ್ಟು? ನಾನು ಒಂದ್ಸಲ ಹೊಡಿಬೇಕಂತ ಡಿಸೈಡ್ ಮಾಡಿದ್ರೆ ಮುಗಿತು. ಸೈನ್ಯ ಎಷ್ಟೇ ದೊಡ್ಡದಿದ್ರು ನೊಕ್ಕಿ ಹೊಡಿತೀನಿ. ಆಡೋ ಮಾತಲ್ಲಿ ಒಂದು ಗತ್ತಿರಬೇಕು, ಪ್ರೀತಿಸೋ ಹೃದಯದಲ್ಲಿ ತಾಳ್ಮೆ ಇರಬೇಕು, ನೋಡೋ ನೋಟದಲ್ಲಿ ಕರುಣೆ ಇರಬೇಕು, ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಯತ್ತಾಗಿರ್ಬೇಕು. ಹಾಗೇನೆ ನಮ್ಮ ಡಾಕ್ಟರ್ MB ಪಾಟೀಲ್ ಅವರ ಅಭಿಮಾನಿಯಾಗಿರ್ಬೇಕಾದ್ರೆ ತಮ್ಮ ಯೋಗ್ಯತೆ ಇರಬೇಕು. ಸುಖನೋ ಎಂಬುವಂತೆ ಸಕಲ ಜೀವ ರಾಶಿಗಳೇ ಲಾಲನೆ ಪಾಲನೆ ಪೋಷಣೆ ಮಾಡಿ ಭೂಮಾತೆ ಈ ನಿನ್ನ ಸೇವಕ ರಾಮನ ಮಾಡುವ ಶ್ರೀಷ್ಟಾಂಗ ನಮಸ್ಕಾರ. ನನ್ನ ತಂದೆ ತಾಯಿ ಸ್ವತಂತ್ರ ಹೋರಾಟಗಾರರಿದ್ದರು. ಯಾವತ್ತು ಈ ಊರಿನ ಸುಖ ಸಂತೋಷ ನಗು ನಗುತ್ತಾ ಬಾಳಿ ಬದುಕಬೇಕೆನ್ನುವುದೇ ಇವರ ಆಶೆ ಆಗಿದೆ. ನನ್ನ ತಂದೆಯ ತಾಯಿಯ ಆಶೆಯನ್ನು ಈಡೇರಿಸಿದ್ದೀನಿ. ನೆನಪಿಸಿಕೊಂಡರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ರೈತನ ಬಲಗೈಯ ಬಂಟನಾದ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ಪ್ರಾಣವನ್ನು ಪಣಕ್ಕಿಟ್ಟಿದ್ದಾನೆ. ನನ್ನ ತಂಗಿ ತಮ್ಮನನ್ನು ನನ್ನ ಒಳ್ಳೆ ಇವರ ಆಸೆಯಂತೆ ಬೆಳೆಸಿದ್ದೇನೆ.
ಮಾತಾ ಪಿತನೆ, ನಿನಗೆ ನಾನು ಕೊಡುತ್ತಿರುವುದು ಈ ರಾಮನ ಈ ವರ್ಷ ಜಯಂತಿಗೆ ಈ ರೈತರ ಆನಂದ ಸ್ವರ್ಗದಲ್ಲಿ ಸಾಗರಿಯುತ್ತಾರೆ. ಇದಕ್ಕೆ ಕೊಡುವುದು ಈ ರಾಮನ ಶಿಷ್ಟಾಂಗ ನಮಸ್ಕಾರ. ಅಣ್ಣ, ತಗ್ಗಮ್ಮ, ಈಗ ಮದೇನಮ್ಮ? ಯಾರದಮ್ಮ ಈ ಮಗು? ಅದಕ್ಕೆ ಉತ್ತರ ನಾನು ಕೊಡುತ್ತೇನೆ ಮಿಸ್ಟರ್ ರೈತ ಸಂಘದ ಅಧ್ಯಕ್ಷ ರಾಮಣ್ಣ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು? ಹೌದು, ನಾನೇ. ಯಾಕೆ? ಬೆವ್ರು ಬಂತ, ಬರಲೇಬೇಕು ಅಂತ ತಾನೇ ನಾನು ಹೀಗೆ ಮಾಡಿದ್ದು. ನಿನ್ನ ದೇಹದ ನರನಾಡಿಗಳು ಅಸ್ತಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತ ಹೆಣೆದಿರುವ ವಜ್ರದ ಬೆಲೆ. ಏ ವಜ್ರಕಾಂತ, ಗೊತ್ತೇ? ಕೇವಲ ವಜ್ರಕಾಂತನಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕಾಂತ. ಅರ್ಥವಾಗಲಿಲ್ವೇ? ಅರ್ಥ ಮಾಡಿಕೋ ನಿನ್ನ ಮತಿಗೆಟ್ಟ ಬುದ್ಧಿಗೆ. ನೀನ್ಯಾವಲೇ ನನಗೆ ಮಾವ ಎಂದು ಕರೆಯುತ್ತಿರುವ ಅದಾಮಿ? ಗತಿಸಿ ಹೋದ ಈ ನಿನ್ನ ಕೆಟ್ಟ ಕರ್ಮವನ್ನು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಬೇಡ. ಹೊರಟುಕೊಂಡ ನಮ್ಮ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ. ಅಲ್ಲಲ್ಲ ಮಾಮಾಶ್ರೀ, ಶಾಶ್ವತವಾಗಿ ಇಲ್ಲೇ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಸಿಂಧೂರ ಇಟ್ಟು ಸರ್ದಾರನಾಗಿದ್ದಾನೆ. ಹೇಗಿದೆ ನನ್ನ ಮರ್ಮ? ಕಲಿಯುಗದ ಕರ್ಮ. ತಂಗಮ್ಮ, ಇದು ನೀವು ಆಡುತ್ತಿರುವ ಮಾತು ಏನಮ್ಮ ಇದು? ಹೌದಣ್ಣ, ಹೌದು. ಇವರು ಹೇಳ್ತಾ ಇರೋ ಮಾತು ನಿಜವಿದೆ. ಎಂತ ತಪ್ಪ ಮಾಡಿದಿ ತಂಗಿ, ಎಂತ ತಪ್ಪ ಮಾಡಿದಿ? ಈ ಸಾಗರದಲ್ಲಿ ತಿಮಿಂಗಳ ಅರಬಟ ಬೇಡಮ್ಮ, ಬೇಡ. ಈ ದೇಶ ದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪಿ ತಂಗಿ, ತಪ್ಪು. ಏನು ಅರಿಯದೆ ಈ ನಿನ್ನ ನಿಷ್ಕಲವಾದ ಮನಸ್ಸವನ್ನು ನಾಟಕದ ಹೊಂಚ ಹೊಡೆದು ಇವನ ಕಣ್ಣ ನೋಟದಲ್ಲಿ ಎದ್ದು ಕಾಣುತ್ತದೆಯಮ್ಮ, ಇವನ ಕಣ್ಣ ನೋಟ. ಅಣ್ಣ, ಏನಣ್ಣ ನೀವು ಹೇಳ್ತಾ ಇರೋದು ಮಾತು? ನೀವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಲ್ಲ. ನಾನೇನೋ ಬೆರಳು ಸೀಪುವ ಮಗುವಲ್ಲ, ವಯಸ್ಸಿಗೆ ಬಂದ ಹೆಣ್ಣಿದ್ದೀನಿ. ಅಷ್ಟೇ ಅಲ್ಲ, ನಾನು ಕಲಿತು ಈ ಸಮಾಜ ಹಾಗೂ ಈ ಜಗತ್ತಿನ ಬಗ್ಗೆ ತಿಳಿದುಕೊಂಡ ಕಲಿತ ನಾರಿ ಕೂಡ ಇದ್ದೀನಿ. ತಂಗ್ಯಮ್ಮ, ನೀನು ಮದುವೆ ಆಗುತ್ತೇನೆಂದು ನನಗೆ ಒಂದೇ ಒಂದು ಮಾತು ಹೇಳಿದರೆ ಇದೇ ಊರಿನ ರೈತನ ನನ್ನ ಮಿತ್ರ ಶಿವಾನಂದ ನಿರಾಕಾರಿ ಅವರ ಚಿಕ್ಕ ವಯಸ್ಸಿನಲ್ಲಿ ರೈತರ ಪರವಾಗಿ ಹೋರಾಡುತ್ತಿರುವನು. ಅಂತವನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡುತ್ತಿದ್ದೇನೆ ತಂಗಿ. ಈ ನನ್ನ ಆಶೆ ಎಲ್ಲ ಮಣ್ಣು ಪಾಲ ಮಾಡಿದೆ ತಂಗಿ, ಮಣ್ಣು ಪಾಲ ಮಾಡಿದೆ. ಇದೊಂದು ಮೂರ್ಖ ಸಮಾಜ. ಹೆಣ್ಣೆಂದರೆ ಗಂಡಿನ ಗುಲಾಮರೆಂದು ತಿಳಿದುಕೊಂಡಿದ್ದಾರೆ. ಚಿಕ್ಕವರಿದ್ದಾಗ ತಂದೆಯ ಆಶ್ರಯದಲ್ಲಿ, ಇನ್ನು ಬೆಳೆದು ದೊಡ್ಡವಳಾದ ಮೇಲೆ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ, ಮದುವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿ ಬೆಳೆದಿರ್ತಾಳೆ ಅಂತ ತಿಳಿದುಕೊಂಡಿದ್ದು ಅದು ನಿನ್ನ ಮೂರ್ಖತನ. ನೋಡೋಣ, ನಾನು ಇವರನ್ನು ಮನಸರಿತು ಮನೆ ಪ್ರೀತಿಸ್ತಾ ಇದ್ದೀನಿ. ಇವರೊಂದಿಗೆ ಬಾಳಿ ಬದುಕಬೇಕೆನ್ನೋದೇ ನನ್ನ ಆಸೆ ಇದೆ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನನ್ನಿಂದ ಏನು ಸಾಧ್ಯವಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಪರಮಾತ್ಮನು. ಸತ್ಯವೇ ಸುಳ್ಳೆಂದು ಬಡಿದುಕೊಂಡರೆ
ಮೆಚ್ಚುವುದೇನೋ ಈ ಸಮಾಜ. ಹೇ, ನನ್ನ ಇವಳ ಮಿಲನಕ್ಕೆ ಈ ಕೂಸೆ ಸಾಕ್ಷಿ, ಮತ್ಯಾವ ಸಾಕ್ಷಿ ಬೇಕು? ಹೇ ದೇವ ಮಾರುತೇಶ್ವರ, ಈ ರೈತನ 10 ಹಳ್ಳಿಗೆ ನಾನು ಈ ಮಾದರಿಯಾಗುತ್ತಿರುವ ಈ ಎಂಥ ತಂದೆ ದೇವರೇ, ಯಾವಾಗಲೂ ಈ ಸುಖ ಸಂತೋಷದಿಂದ ಈ ರೈತ ಬಾಳುವುದೇ ನಿನಗೆ ಇಷ್ಟವಿಲ್ಲವೇ? ಈ ಸ್ವತಂತ್ರ ಹೋರಾಟಗಾರರ ಮನೆತನಕ್ಕೆ ಕೊಂದು ತಂದಿದೆಯಾ ತಂದೆ, ತಂದಿದೆಯಾ ದೇವಾ? ಇಲ್ಲ ದೇವಾ ಮಾರುತೇಶ್ವರ, ಬೇರೆ ಒಬ್ಬರ ಬಟ್ಟ ಮಾರುವ ತೋರಿಸುವಂತ ಆಯ್ತಲ್ಲ ಈ ರೈತನ ಬಾಳು. ಇಲ್ಲ ಇಲ್ಲ, ನೀವಿಲ್ಲ, ಮನೆ ಬಿಟ್ಟು ಹೊರಟು ಹೋಗಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಬ್ರಾಹ್ಮಣ. ಅಲ್ಲಲ್ಲ ಮಾಮಾಶ್ರೀ, ಶಟೆ ಲೇ ಶಟೆ, ಅಟ್ಯಾಕ್ ಕರ್ಕೋತೀರಿ? ಅಲ್ಲ ಬಾಂದ್ರಿ, ನನಗೆ ಶಿಟ್ ಮಾಡ್ಕೋಬೇಡಿ. ನೀವು ಹೇಳಿದ್ರಲ್ಲೇ, ಸಿಗ್ನಲ್ ಮಾಡಿ ತೋರಿಸಿದ್ರಲ್ಲೇ, ಫೈಲ್ ತಂದ ಇಟ್ಕೋರಿ, ತಗೋರಿ. ಹೆಂಗೆ ತಗೋ, ಸರಿಯಾಗಿ ನೋಡಿಕೋ. ಇದು ನಿನ್ನ ತಂದೆ ತಾಯಿ ನಿನ್ನ ತಂಗಿ ಹೆಸರಿಗೆ ಬರೆದಿಟ್ಟಿರುವ ಆಸ್ತಿ. ಈಗ ಸೀದಾ ನನ್ನ ಹೆಸರಲ್ಲೇ ಟ್ರಾನ್ಸ್ಫರ್ ಆಗಿ ಬಂದಿದೆ. ಸರಿಯಾಗಿ ನೋಡಿಕೋ ತಂಗಿ. ಇದೇ ನಮ್ಮ 12 ತಲೆಮಾರಿಯ ಹೊತ್ತು ನಮ್ಮ ವಂಶದಲ್ಲಿ ಹೆಣ್ಣು ಮಗಳಾಗಿ ನೀನು ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ನಮ್ಮ ಅಜ್ಜ ಮುತ್ತನ ಬೆಳೆಸಿದ ಆಸೆಯಲ್ಲ ನಿನ್ನ ಆಸೆಯಲ್ಲಿ ಬೆಳೆಸಿದರೆ, ಆದರೆ ಯಾವುದೋ ಬೀದಿ ಬಿಕಾರಿಗೆ ಬೆಳೆದಿಯಲ್ಲಮ್ಮ ಈ ಆಸೆ ಅಲ್ಲ. ಹೌದಣ್ಣ, ಹೌದು. ನನ್ನ ಹೆಸರಿಗೆ ಬರೆದುಕೊಟ್ಟಿರುವ ವಿಲ್ ಅದು ಯಾವಾಗ ಹೇಗೆ ಉಪಯೋಗಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡು ತಂಗಿ, ಆಸ್ತಿ ಅಂತಸು ಯಾವುದು ಬೇಡ ತಂಗಿ. ನಿನಗೆ ಅದಕ್ಕಿಂತ ಮಿಗಲಾಗಿ ನೀನು ಬೇಕು ತಂಗಿ, ನನ್ನ ಬಂಗಾರ ತಂಗಿ ಬೇಕು. ಹೌದಾ? ಹಾಗಾದ್ರೆ ನೀವು ಅಣ್ಣ ತಮ್ಮಂದಿರು ನನ್ನ ಗಂಡ ಹೇಳಿದಾಗೆ ಕೇಳಿಕೊಂಡು ಬಿದ್ದಿದ್ರೆ ಇಲ್ಲೇ ಬೀಳ್ಬಹುದು, ಇಲ್ವಾದ್ರೆ ಈ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೊಟ್ಟು ಹೋಗ್ಬೋದು. ನನ್ನದೇನು ಅಭ್ಯಂತರವಿಲ್ಲಣ್ಣ. ಎಂತ ಸೊಗಸಾಗಿ ಹೇಳಿದ್ಯಮ್ಮ. ನೀನು ಚಿಕ್ಕವಳಿದ್ದಾಗ ತಾಯಿಯ ಕೊರಗಬಾರದೆಂದು ತಲೆಯ ಬಾಚಿ ಹೆಣಲು ಹಾಕಿ ಚಂದಮಾಮನ ತೋರಿಸಿ ಊಟ ಮಾಡಿಸುವುದು ಮರೆತೆಯೇನಮ್ಮ. ತಂದೆ ಇಲ್ಲದ ಕೊರಗಬಾರದೆಂದು ಹಗಲು ರಾತ್ರಿ ಎನ್ನದೆ ದುಡಿದು ರಕ್ಷಿಸಿ ನಿನಗೆ ತಂದೆ ಸ್ಥಾನ ಕೊಟ್ಟಿದ್ದೀನಿ. ದೂರದಲ್ಲ ಸಿಟಿಯಲ್ಲಿ ಕಾಲೇಜ್ ಕೈತಿರುವ ನನ್ನ ತಂಗಿಯನ್ನು ಯಾವುದೇ ತೊಂದರೆ ಬಾರದಂತೆ ಹಗಲು ರಾತ್ರಿ ಗಾಳಿ ಬಿಸಿಲು ಮಳೆ ಎನ್ನದೆ ದುಡಿದು ನಿನಗೆ ಅಣ್ಣನ ಸ್ಥಾನ ಕೊಟ್ಟೆ. ಇದನ್ನೆಲ್ಲವನ್ನು ಮರೆತು ಬಿಟ್ಟೇನಮ್ಮ, ಮರೆತು ಬಿಟ್ಟೆ. ಇಲ್ಲ ಸಲ್ಲದ ವಿಷಯವನ್ನು ಅವಳ ಮುಂದೆ ಹೇಳಿ ಅವಳ ನಿನ್ನಂತೆ ಮಾಡಿಕೊಳ್ಳುತ್ತಾನೆಂದರೆ ಅದು ನಿನ್ನ ಹುಚ್ಚು ಕಲ್ಪನೆ ರಾಬ್ಯ. ಯಾವ ಜನ್ಮದಾಗ ನರ್ಮಲೋ ನೀನು ಅಣ್ಣ, ಏನು ನನ್ನ ಕೈ ಹಿಡಿದ ನನ್ನ ಪತಿದೇವರ ಮೇಲೆ ನೀನು ಕೈ ಮಾಡ್ತಾ ಇದೀಯೇನು? ಹೊರಟೋಗು. ಮೊದಲು ಈ ಮನೆಯಲ್ಲಿ ಒಂದು ಕ್ಷಣ ನಿಲ್ಬೇಡ. ಹೊರಟೋಗು ಈ ಮನೆಯಿಂದ. ತಂಗಿ, ನನ್ನ ತಂಗಿಯ ಕೊಟ್ಟ ಕಾಣಿಕೆ ಕಪಾಳ ಮೋಕ್ಷ. ಇನ್ನು ಮುಂದೆ ಕರೆಯಬೇಡ. ಇನ್ ಮುಂದೆ ತಂಗಿ ಅಂತ ಕರೆಯಬೇಡ. ಆ ಯೋಗ್ಯತೆ ನೀನು ಕಳೆದುಕೊಂಡಿದ್ದೀಯಾ? ನಿನಗೆ ಅಣ್ಣ ಅಂತ ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಹೊರಟೋಗು, ಮೊದಲು ಈ ಮನೆಯಿಂದ ಹೊರಟೋಗು. ಹೌದು ಬರ್ಲಿ ಬರ್ರಿ ಹೇಳ್ತಾನ ನೋಡ್ರಿ. ಅವ್ರು ಹೇಳೋದು ಅರ್ಥ ಐತ್ರಿ. ಮಾತು ಕೇಳ್ರಿ, ಸಿಂಚಿನವ್ರು ಹೇಳ್ದಂಗ ಇವ್ನ ಹೊರಗೆ ಹಾಕಿಬಿಡ್ರಿ. ನಾ ಅಷ್ಟು ಮಾಡಿ ಹೇಳ್ತಾನ.
ಮಿಸ್ಟರ್ ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ, ತಾವಿನ್ನು ಹೊರಡಬಹುದು. ವಜ್ರಕಾಂತ್, ನನ್ನ ತಮ್ಮ ಹುಲಿಯ ಬಂದರೆ ನಿನ್ನನ್ನು ಹರಿದು ತಿನ್ನುತ್ತಾನೆ ನಿನ್ನ ಹೇಷ ಜನ್ಮವನ್ನು. ಹುಲಿಯ ಆ ಹೊಲಸು ನಾಯಿ ಹೆಸರು ಎತ್ತಬೇಡ ಲಡ. ಅವನು ಹೊಲಸು ನಾಯಿ ಹೆಸರು ಎತ್ತಿದ್ರೆ ನಿನ್ನನ್ನು ಆ ನಾಯಿ ಹೆಸರು ಎತ್ತಿದ್ರೆ ಹುಚ್ಚು ನಾಯಿನ ಹೊಡೆದಂಗೆ ಹೊಡೆದು ಸಾಯಿಸ್ತೀನಿ ಮಗನ. ಹೊರಟು ಹೋಗು ನನ್ನ ಮನೆಯಿಂದ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳ್ತೇನೆ, ಎಚ್ಚರದಿಂದ ಕೇಳು. ಮೋಸದಿಂದ ಬಡಬಗನ ಬಡ್ಕೊಂಡು ತಿನ್ನುವ ನಿನ್ನ ರಾಕ್ಷಸ ಬುದ್ಧಿ ಬಿಟ್ಟರೆ ಒಳ್ಳೆಯದು. ಇಲ್ಲವಾದರೆ ಈ ರೈತನ ಹುಲಿಯ, ದುಷ್ಟರ ಸಂಹಾರ ಹುಲಿಯ, ಕುತ್ಯಾತ ರೌಡಿಗಳ ಹುಚ್ಚಾತರಿಂದ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿದ್ದರೆ ಅವನಿಂದ ನಿನ್ನ ಒಡೆಯಲೇ ಬಿಡುವುದಿಲ್ಲ ಆ ಹುಲಿಯ. ಇದೆಲ್ಲ ಮಾತಾಡ್ಕೋಕ್ಕಿಂತ ಮುಂಚೆ ಹೊರಟು ಹೋಗು ನನ್ನ ಮನೆಯಿಂದ. ಹೇ ಕ್ರೂರ ರಾಕ್ಷತೆ ದೇವ, ಸದಾ ಈ ರೈತನ ಹೋರಾಟಕ್ಕೆ ಈ ಹಸಿರು ಟಾಯಲ ನಿನ್ನ ಹೆಗಲ ಮೇಲೆ ಇರುವುದೇ ನಿನಗೆ ಇಷ್ಟ ಇಲ್ಲವೇ? ಈ ರೈತನ ಕಕ್ಷಾವಿಂದ ಬಿಂಬಿತವಾಗಿ ಇಂಥ ಕ್ರೂರ ರಾಕ್ಷಸ ಪಾದಕ್ಕೆ ಅರ್ಪಿಸಬೇಕವೇ? ನೀನೇ ಹೇಳೆ ದೇವ, ನೀನೇ ಹೇಳು. ನೋಡೋ, ನನಗೆ ಈ ಮನೆ ಸ್ವಂತ ಅಂದ್ರೆ ನಿನ್ನ ಮೈ ಮೇಲಿರೋ ಉಡುಗೊರೆ ವಸ್ತು ಎಲ್ಲ ಈ ಮನೆಗೆ ಸೇರ್ಬೇಕಾಗಿದ್ದು, ಅಂದ್ರೆ ನನಗೆ ಸೇರ್ಬೇಕಾಗಿತ್ತು. ಅದು ಅಲ್ಲದೆ ಬಡವರ ಬಂಧು, ದೀನ ದಲಿತರ ಸಿಂಧು, ರೈತ ಮುಖಂಡ ಎಂದು ಹೆಡಕೆತ್ತಿ ಮೆರೆಯುತ್ತಿರುವೆಯಲ್ಲ, ಈ ಹಸಿರು ಶಾಲ್ ಕೂಡ ನನ್ನ ಸತ್ತು, ಅದು ಕೂಡ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹಣವಿರಲು ಅವರು ಯಾರು ಹಿಂದಯ್ಯ ಹೊರಲು ಒಳ್ಳೆತನ ಕೈ ಭೂಮಿಯಲ್ಲಿ ಕಷ್ಟಪಟ್ಟಿದ್ದ ನಂಬಿಕನು ಎಲ್ಲ ಮಾತನೆಯುವ ಶಕ್ತಿ ಒಳ್ಳೆ ಮನಸ್ಸರಿಗೋಸ್ಕರವೇ ಎಲ್ಲ ದುರ್ಡವರು ಹೊರವಿರಲು ಯಾರೂ ಇಲ್ಲಯ್ಯ ಹೊರಲು ಮಹಾರಾಜ ಗುರುದಲ್ಲಿ ಗುರು ನೀನು ನ್ಯಾಯದ ಮೊರೆ ಹೋದೆ ಹಗ ಉಳ್ಕೊಂಡವ, ಇವತ್ತು ಉಳ್ಕೊಂಡವ. ಸಿಗಬೇಕಾಗಿತ್ತವ ಅವ್ನು ನನ್ನ ಕೈಯಾಗ. ಒಂದು ಇಟ್ರಾಗ ಉಳ್ಕೊಂಡ್ರಿ ಅವನು ಸಿಕ್ಕರ್ ಹೇಳ್ತಾನೆ ಮುಂದೆ ಕಾಲ ಅಲ್ಲೇ ಇವಳು ಇದ್ದಾಗ ಹಾರಲಿಲ್ಲ, ಹಾದ್ಮ್ಯಾಗ ನಡೆಸಾಳ ಕಚಿ.
ಇದ್ದಾಗ ಹಾರ್ಯಾದ್ರೆ ಬಿಟ್ಟ ನಾನು ಹಿಡಿದು ಗುಮ್ತಿದ್ದ. ಒಟ್ಟು ಗುಮ್ಮಿದ್ರೆ ನನ್ನ ಗುಮ್ಲೆ. ಅಯ್ಯ ಗುಮ್ಮಾರು ನೀವು ಗುಮ್ಸಾಡ್ರು ನೀವು. ಏಯ್ ಅವ ಎಲ್ಲಿ ಹೋಗ್ತಾನ ಏನು ಮಾಡ್ತಾನ ನೋಡ ಹೋಗ ನೋಡೋ ಅವ ಏನು ಮಾಡ್ತಾನೋ ನೋಡಿ ಹಾಂ ರೀ ಅವ್ನು ವಿಡಿಯೋ ಮಾಡಿ ಆದಷ್ಟು ಬೇಗನೆ ನಾನು ವಾಟ್ಸಪ್ಪಿಗೆ ಕಳಿಸ್ಬೇಕು. ಕಳಿಸ್ದೆ ಹೋದ್ರ ಮಗನ ಭಾಳ ದಿವಸ ಆತ ಮ್ಯಾಲಿನ ಜಂತಿಗೆ ಯಾವ ಹೆಣ್ಣನ್ನು ಜೋತಾಡಿಲ್ಲ. ನೆಕ್ಸ್ಟ್ ನಿಂದ ಮತ್ತು ಅಂತ ತಪ್ಪು ಮಾಡಬೇಡ್ರಿ. ನೀವು ಹೇಳ್ದಂಗೆ ಮಾಡ್ತಾನೆ ನಮ್ಗೆ ಎಲ್ಲಿ ಬೇಕಾ ಹೋಗಿ ನಾವು ಒಂದು ಇಂಚು ಎಲ್ಲಿ ಬೇಕಾ ಹೋಗಿ ನಾವು ಸಂಧ್ಯಾಗ ಹೋಗ್ಲಿ ಮಂದ್ಯಾಗ ಹೋಗ್ಲಿ ಬಿಡ್ಬೇಕಾ ಅದನ್ನ. ನೀವು ಹೇಳ್ದಂಗೆ ಮಾಡ್ತಾನೆ. ನಾನು ಒದಿತೀನಿ ಹೋಗ. ಹಾ ಸಿಂಚನ ಇಷ್ಟು ದಿವಸ ನಾವು ಕಳ್ಳ ಪ್ರೇಮಿಯಾಗಿ ಲಾಸ್ ಬಾರ್ ರೆಸ್ಟೋರೆಂಟ್ನಲ್ಲಿ ಕಾಲು ಕಳೆಯುತ್ತಿದ್ದೆವು. ಇನ್ನು ಮುಂದೆ ಈ ಮನೆಯಲ್ಲಿ ನಾನೇ ರಾಜ, ನೀನೇ ರಾಣಿ. ಅಬ್ಬ ಒಟ್ಟಿನಲ್ಲಿ ನನಗಿದು ತುಂಬಾನೇ ಸಂತೋಷವಾಗ್ತಾ ಇದೆ. ಆಗ್ಲಿ ರೀ, ಅಂತೂ ಅಣ್ಣ ಮನೆ ಬಿಟ್ಟು ಹೋದ. ಈ ಮನೆಯಲ್ಲಿ ಜೋಡಿ ಹಕ್ಕಿಯಾಗಿ ಕಾಲ ಕಳೆಯೋಣ ಬನ್ನಿ. ಮೊದಲು ನನ್ನೊಂದಿಗೆ ಕೂಗಿ ಹಾಡಿಲ್ಲ. ಪ್ರೇಮ ಕನ್ನೆ ಹುಡುಗ ಹುಡುಗ
ಸಿಂಚನ ಸಿಂಚನ ಹೇಳಿ. ದಿಲ್ ದಿಯಾ ತೋ ದಿಲ್ದಾರ್ ದಿಲ್ ನಹಿ ದಿಯಾ ತೋ ವಿಲನ್ ವಜ್ರಕಾಂತ್. ಸಿಂಚನ, ನಾವಿಬ್ರು ಈ ಮನೆಯಲ್ಲಿ ಹಾಯಾಗಿ ಕಾಲು ಕಳಿಬೇಕಾದ್ರೆ ಹೌದು, ಈ ಮಗು ಯಾವ್ದಾದರೂ ಅನಾಥಾಶ್ರಮಕ್ಕೆ ಕೊಟ್ಟರೆ ಒಳ್ಳೆಯದಲ್ಲವೇ? ವಜ್ರಕಾಂತ್, ಏನು ಹೇಳ್ತಾ ಇದ್ರೆ ನೀವು? ನಿಮ್ಮ ಬಾಯಿಂದ ಇಂಥ ಮಾತೆ? ನಮ್ಮ ಪ್ರೇಮದ ಕಾಣಿಕೆಯಾದ ಈ ಮಗುವನ್ನು ದಯವಿಟ್ಟು ನನ್ನಿಂದ ದೂರ ಮಾಡಬೇಡಿ. ವಜ್ರಕಾಂತನ ಮೇಲೆ ಇರಲ ಪ್ರೀತಿ, ಈ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ. ಹೌದು, ಇದು ನನ್ನ ಕರಳಿನ ಕುಡಿ ಅಲ್ವೇನ್ರಿ? ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಇದು ನನ್ನ ರಕ್ತಕ್ಕೆ ಹುಟ್ಟಿದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿಲೇ ಚೀನಾಲೆ? ಏನು ಹೇಳ್ತಾ ಇದ್ರೆ ನೀವು? ಏ ವಜ್ರಕಾಂತ್, ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನೋಡು, ಇಲ್ಲಿವರೆಗೂ ನಾನು ನಿನ್ನಿಂದ ಏನು ಬಯಸಲಿಲ್ಲ, ಮುಂದೆ ಬಯಸೋದು ಇಲ್ಲ. ಆದ್ರೆ ದಯವಿಟ್ಟು ಈ ಮಗನ ನನ್ನಿಂದ ದೂರ ಮಾಡಬೇಡಿ, ನನ್ನಿಂದ ದೂರ ಮಾಡಬೇಡಿ. ಓಹೋ, ನನ್ನ ಊಹೆ ಸರಿಯಾಗಿದೆ. ಅಂದ್ರೆ ಈ ಮಗು ನನ್ನ ರಕ್ತಕ್ಕೆ ಹುಟ್ಟಿದ್ದಲ್ಲ, ಬೇರೆ ಯಾವನಿಗೂ ಕತ್ತು ಬಸುರಾಗಿರೋ ಕೂಸುಗಿದು. ಏನ್ ಹೇಳ್ತಾ ಇದ್ರ ನೀವು? ಹೌದಾ? ವಜ್ರಕಾಂತ್, ಬಾಯಿ ಬಿಡಿದು ಮಾತನಾಡಿ. ಈ ರೀತಿ ಮಾತನಾಡಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿಮ್ಮಿಂದ ನಿಮಗೋಸ್ಕರ ಪ್ರಾಣಕ್ಕೆ ಪ್ರಾಣ ಕೊಡುವ ನನ್ನ ಅಣ್ಣಂದಿರನ್ನು ನಾನು ದೂರ ಮಾಡಿಕೊಂಡೆ. ನನ್ನ ಹೆಸರಿಗಿದ್ದ ಆಸ್ತಿ ನಿಮ್ಮ ಹೆಸರಿಗೆ ಬರೆದುಕೊಟ್ಟೆ. ಯಾವುದಕ್ಕೋಸ್ಕರ? ನಿಮ್ಮ ಜೊತೆ 100 ವರ್ಷ ಚೆನ್ನಾಗಿ ಬಾಳ್ಬೇಕು, ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ನಾವಿಬ್ಬರು ಒಟ್ಟಾಗಿ ಬಾಳಬೇಕು ಅಂತ. ಆದ್ರೆ ನೀವು ಮಾಡ್ತಾ ಇರೋದು ಏನು? ಈ ಮಗುವಿಂದ ನನ್ನಿಂದ ದೂರ ಮಾಡ್ತೀರಾ? ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ಮಗು ಬದುಕಿದ್ರೆ ತಾನೇ ನಮ್ಮ ಪ್ರೀತಿ ಸಾಕ್ಷಿ ಉಳಿಯೋದು. ಇಲ್ಲ, ಈ ಮಗು ಬದುಕೋದಕ್ಕೆ ಚಾನ್ಸ್ ನಾನು ಕೊಡೋದಿಲ್ಲ. ಕೊಡೋ ಆ ಮಗನ. ಬೇಡಿ, ಬೇಡಿ, ನನ್ನ ಮಗನನ್ನು ಏನ್ ಮಾಡಬೇಡಿ. ಏನ್ ಮಾಡ್ತಾ ಇದ್ರ ನೀವು? ನೀವು ಈ ರೀತಿ ಮಾಡ್ತೀರಂತ ನಾನು ಅಂದುಕೊಂಡ್ರಿಲ್ಲ. ಅಯ್ಯೋ ದೇವ್ರೆ, ನಾನು ಮೋಸ ಹೋಗಿಬಿಟ್ಟೆ. ದೇವ್ರ ತಿರುವ ನನ್ನ ಅಣ್ಣಂದ್ರಿಗೆ ಮೋಸ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ. ಇವರ ಪ್ರೀತಿ ಬಲೆಯಲ್ಲಿ ನಾನು ಸಿಲುಕಿ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ. ಬೇಡ ಬೇಡ, ನನ್ನ ಮಗನಲ್ಲಿ ಏನ್ ಮಾಡ್ಬೇಡ, ಕೊಡು. ಯಾರಾದ್ರೂ ಕಾಪಾಡಿ, ನನ್ನ
ಬಿಟ್ಟಿಯ ತಪ್ಪಾಪಿ. ನನ್ ಮಗು ನಿನಗೇನು ಅನ್ಯಾಯ ಮಾಡಿದೆ ಎಂದು ಕೊಂದು ಹಾಕಿದೆ ರಾಕ್ಷಸ. ಇಲ್ಲ, ನನ್ ಮಗುನನ್ನು ಕೊಂದು ಹಾಕಿದೆಯಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇಲ್ಲ, ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ತಪ್ಪು ನಿನಗೆ ಬಹಳ ತಡವಾಗಿ ಅರ್ಥವಾಗಿದೆ ಸಿಂಚನ. ನೋಡು, ನಾನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡಿದ್ದೇನೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಹುಚ್ಚು ಕಲ್ಪನೆ. ನನಗೆ ನಿನ್ನ ಅಣ್ಣಂದಿರ ಮೇಲೆ ಶೇಡಿತ್ತು, ಅದಕ್ಕೆ ನಾನು ನಿನ್ನನ್ನು ಬಳಸ್ಕೊಂಡೆ. ನಿನಗೆ ಚಟ ಇತ್ತು, ನೀನು ನನ್ನನ್ನು ಬಳಸ್ಕೊಂಡೆ. ಇಷ್ಟೇ. ನೋಡು, ನನಗೆ ನಿಮ್ಮಣ್ಣನ ಮೇಲೆ ಶೇಡಿನ ಸಲುವಾಗಿ ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನು. ಏನಂತೀಯ? ಏನದು ಬಂಡ ನನ್ನ ಮಗಳೇ, ಮೋಸ ಮಾಡಿ ನನ್ನನ್ನು ಪ್ರೀತಿಸಿ ಮದುವೆಯಾಗಿ ಕೊನೆಗೂ ನಿನ್ನ ಛಲ ಸಾಧಿಕೋಸ್ಕರ ನನ್ನನ್ನು ಉಪಯೋಗಿಸಿಕೊಂಡಿಯಲ್ಲ. ಇಲ್ಲ 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 ಇಲ್ಲ, ನಾನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಮಗುಗೆ ಕೊಂದಿದ ಕಾರಣಕ್ಕಾಗಿ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನನಗೆ ಮೋಸ ಮಾಡಿದೆಯಲ್ಲ, ನಾನು ನಿನ್ನನ್ನು ಸುಮ್ಮನೆ ರಾಮ್ಯ, ಅಂತೂ ನಿನ್ನ ತಂಗಿ ಸತ್ತೊಳತಳು. ಏನ್ ಮುಂದೆ? ಇನ್ನು ಮುಂದೆ ಈ ವಜ್ರಕಾಂತನ ದರ್ಬಾರ್, ಇನ್ನು ಮುಂದೆ ಈ ಸರ್ವಾಸ್ತಿಯನ್ನು ಮಾರಿಕೊಂಡು ಎಲ್ಲಾದ್ರೂ ದೂರ ಹೊರದೇಶದಲ್ಲಿ ಹೋಗಿ ಕಾಲ ಕಳೆಯುತ್ತೆ. ರಾಮ್ಯ, ಸವಾಲ್ ತಗೊಳ್ಳೋನಲ್ಲ ಕಣು ನಾನು, ಸವಾಲ್ ಹಾಕವನು. ಸವಾಲ್ ಅಂತ ಒಮ್ಮೆ ಹಾಕಿದ ಮೇಲೆ ಸೋಲನ್ನು ಮಾತೇ ಇಲ್ಲ. ಯಾಕಂದ್ರೆ ನನ್ನ ಕಡೆ ಸೋಲಂದ್ರ ಸಾವಿದ್ದಂಗ. ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಚಾಲೆಂಜಿಂಗ್ ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜಿಂಗ್ ತ್ರ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಹುಚ್ಚನ ಎದೆಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗ ದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಬಂದ್ರೆ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನಾನ್ ಬರುವವರೆಗೂ ಮಾತ್ರ ಬೇರೆದ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಹೊಡಿಯೋದು ಹೊಡಿತೀಯ, ಎದೆಗೆ ಹೊಡಿ, ಬೆನ್ನಿಂದಲ್ಲೇ. ಭೀಮಾ ತೀರದಲ್ಲಿ ಹಂತಕ ಅಂತ ಬಂದ್ರೆ ನಾನು ದುನಿಯಾ ವಿಜಿ ಅವರ ಅಭಿಮಾನಿ. ಕೆಳಗಡೆ ಇರುವ ಶತ್ರುನನ್ನು ರುಂಡ ಆರಿಸುವ ವ್ಯಕ್ತಿ ಅಂತ ಬಂದ್ರೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಅಭಿಮಾನಿ. ಸಂವಿಧಾನ ಶಿಲ್ಪಿ ಅಂತ ಬಂದ್ರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ. ಒಳ್ಳೆಯ ರಾಜಕಾರಣಿ ಅಂತ ಬಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ. ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿ ಆಗದೆ ಇರ್ತೀನ ಮಗನೇ? ರಾಮ, ನಿನ್ನಂತ ಗಂಡಸು ನನ್ನ ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮ ರಾಜ.
हाथों में गीता रखेंगे, दिल में कुरान रखेंगे। मेल बड़ा है जो आपस में वही दरमियान रखेंगे। शंख बाजे भाईचारे का अमन के एक आजान रखेंगे। काबा और काशी भी होगा मगर पहला नाम जय भीम रखेंगे। की गुलामी को मेरे भीम जी ने तोड़ा है। इंसान का नाता इंसानियत से जोड़ा है। मिटक रख दिया सारू जुल्तों को मेरे भीम जी ने। मेरे भीम जी के संविधान पर आज ये भारत खड़ा है। बुद्ध तपस्या विश्वविज्ञानी बन गया। अशोक चक्र से भारत देश महान बन गया। लेकिन मेरे डॉक्टर बाबा साहेब अम्बेडकर का संविधान से एक मामूली चाय बेचने वाला नरेंद्र मोदी एक बार नहीं 2 बार इस देश का पंत प्रधान बन गया। ತೋಳಲ್ಲಿ ಸಂಗೊಳ್ಳಿ ರಾಯಣ್ಣನ ಶಕ್ತಿ, ಎದೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಿ. ಏ ರಾಮ, ನನ್ನ ಕೈಯಾಗೈತಿ ಸಂಗೊಳ್ಳಿ ರಾಯಣ್ಣನ ಕತ್ತಿ. ನನ್ನನ್ನು ಎದುರು ಹಾಕೊಂಡ್ರೆ ಮಗನ ನೀ ಸತ್ತಿ ಸತ್ತಿ ಸತ್ತಿ.